I have good news and a bad news. Firstly, ಹ್ಯೂಮನ್ ಟ್ರಯಲ್ಸ್ ಫಂಡ್ ಮಾಡೋದಕ್ಕೆ ಹಾಸ್ಪಿಟಲ್ ಬೋರ್ಡಿಂದ ಅಪ್ರೂವಲ್ ಸಿಕ್ಕಿದೆ. ಬೈ ದ ವೇ ಶಿ ಈಸ್ ಡಾಕ್ಟರ್ ಸೃಷ್ಟಿ. ಹಾಯ್. ಹಲೋ ಡಾಕ್ಟರ್ ವೆಂಕಿ. ಶಿ ಈಸ್ ಫ್ರಮ್ ಬ್ರೈನ್ ವೇವ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನಿಮ್ಮ ಪ್ರೆಸೆಂಟೇಷನ್ ತುಂಬ ಇಂಪ್ರೆಸಿವ್ ಆಗಿತ್ತು. ಹಾಯ್. ಥ್ಯಾಂಕ್ ಯು. ಆ್ಯಂಡ್ ಶಿ ಈಸ್ ಅಗ್ರೀಡ್ ಟು ಬಿ ಪಾರ್ಟ್ ಆಫ್ ಯುವರ್ ರಿಸರ್ಚ್ ಟೀಮ್. ಸರ್, ಐ ಆಲ್ವೇಸ್ ವರ್ಕ್ಡ್ ಅಲಾನ್. ಜೊತೆಗೆ ವೆಂಕಿ ಕೂಡ ಇದ್ದಾರೆ. ಸೊ ಬಟ್ ಬ್ರೈನ್ ವೇವ್ ಸ್ಟಡಿಗೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತಲ್ವಾ? ಶ್ರದ್ಧಾ, ಲ್ಯಾಬ್ ರ್ಯಾಟ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋ ಥರ ಅಲ್ಲ ಇದು. ಇಟ್ಸ್ ಕ್ವೈಟ್ ಎ ಸೀರಿಯಸ್ ಪ್ರಾಜೆಕ್ಟ್ ಆ್ಯಂಡ್ ಯು ನೀಡ್ ಎ ಪ್ರೊಫೆಷನಲ್ ಟೀಮ್ ಟು ಹ್ಯಾಂಡಲ್ ದಿಸ್. ನಾನು 2 ವರ್ಷ ರೆಸಿಸ್ಟೇಷನ್ ವರ್ಕ್ ಕೂಡ ಮಾಡಿದ್ದೀನಿ. ದಟ್ಸ್ ವಂಡರ್ಫುಲ್. ವೆಲ್ಕಮ್ ಟು ಅವರ್ ಟೀಮ್. ಸರ್, ಅದೇನೋ ಬ್ಯಾಡ್ ನ್ಯೂಸ್ ಅಂದ್ರಲ್ಲ ಸರ್? ಲ್ಯಾಬ್ ಸೆಟಪ್ ಮಾಡೋದಕ್ಕೆ ನಮ್ಮ ಕ್ಯಾಂಪಸ್ಸಲ್ಲಿ ಜಾಗ ಇಲ್ಲ. ಔಟ್ ಹೌಸಲ್ಲಿರೋ ಹಳೆ ಸ್ಟೋರ್ ರೂಮ್ ಸಿಗ್ಬೋದಾ? ಔಟ್ ಹೌಸಾ? ಆರ್ ಯು ಶ್ಯೂರ್? ಎಸ್ ಸರ್, ಅಬ್ಸಲ್ಯೂಟ್ಲಿ. ಎರಡು ದಿನದಲ್ಲಿ ಎಕ್ವಿಪ್ಮೆಂಟ್ಸ್ ಬರುತ್ತೆ. ಅಷ್ಟರಲ್ಲಿ ಎಲ್ಲ ಕ್ಲೀನ್ ಆಗಬೇಕು. ದಿಸ್ ಸೋ ಮಚ್ ಟು ಡೂ. ಪಾಪ ಅನ್ಸುತ್ತೆ ನೀನು. ಅಲ್ಲ, ಅದ್ಯಾವುದೋ ಜಾನ್ ಹಾಪ್ಕಿನ್ಸ್ನ ಬಿಟ್ಟು ಇಲ್ಲಿ ಕಸ ಹೊಡಿಯೋ ಕೆಲಸಕ್ಕೆ ಸೇರ್ಕೊಂಡಿದ್ಯಾ? ಓ ರಿಯಲಿ ಗುಡ್. ಕೋಇನ್ಸಿಡೆಂಟ್ಲಿ ಜಾನ್ ಹಾಪ್ಕಿನ್ಸ್ ಇಂದಾನೆ ಒಬ್ಬರು ಫೇಮಸ್ ಕಾರ್ಡಿಯಾಲಜಿಸ್ಟ್ ನಿಮ್ಮ ಟೀಮ್ನ ಜಾಯ್ನ್ ಆಗ್ತಿದ್ದಾರೆ. ಐ ಥಿಂಕ್ ಯು ಶುಡ್ ಪರ್ಸ್ನಲಿ ಪಿಕ್ ಹಿಮ್ ಅಪ್ ಮಂಡೇ 9 o'clock ಔಟ್ಸೈಡ್ UB ಸಿಟಿ. ಓಕೆ? ಹಾಂ, ಹಿಸ್ ನೇಮ್ ಈಸ್ ದೇವ್, ಡಾಕ್ಟರ್ ದೇವ್. ನೈಸ್ ಗಿಟಾರ್. ಅದು ವೈಲಿನ್. ನಮಗೂ ಮ್ಯೂಸಿಕ್ಕಿಗೂ ಸ್ವಲ್ಪ ದೂರ. ಕೂಲಿಂಗ್ ಹೆಲ್ಮೆಟ್ ಇಸ್ ರೆಡಿ. ವಾವ್, ಕೂಲಿಂಗ್ ಹೆಲ್ಮೆಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್. ಅದನ್ನ ಈಜಿ ಕನೆಕ್ಟ್ ಮಾಡ್ಬೋದಲ್ಲ? ಕರೆಕ್ಟ್. ಈಗ ನಾನು ಅದನ್ನೇ ಮಾಡಿರೋದು. ಹೇ, ಹೂ ಆರ್ ಯು? ಡಾಕ್ಟರ್ ದೇವ್. Yeah. ಐಮ್ ಡಾಕ್ಟರ್ ಸೃಷ್ಟಿ. ಹಾಯ್. ಹಾಯ್. ದಟ್ಸ್ ಎ ಬ್ಯೂಟಿಫುಲ್ ನೇಮ್. ಥ್ಯಾಂಕ್ ಯು. ಹೌದು, ನಾವು ಹ್ಯೂಮನ್ ಟ್ರಯಲ್ಸ್ನ ಯಾವಾಗ ಸ್ಟಾರ್ಟ್ ಮಾಡ್ತಿದ್ವಿ? ನಾಳೆ ಎಥಿಕ್ಸ್ ಕಮಿಟಿಗೆ ಪಿಚ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಡೆಮಾನ್ಸ್ಟ್ರೇಷನ್. ನೀವು ನೋಡ್ತಿರೋ ಹಾಗೆ O2 ಇಂಜೆಕ್ಟ್ ಮಾಡಿದ ಕೂಡಲೇ ಆಕ್ಸಿಜನ್ ಡಿಪ್ರೈವ್ಡ್ ಬ್ಲಡ್ ಇಮಿಡಿಯೇಟ್ಲಿ ಟರ್ನ್ಸ್ ಇಂಟು ಆಕ್ಸಿಜನ್ ರಿಚ್ ಬ್ಲಡ್. ಈ ಯೂನಿಕ್ ಕೂಲಿಂಗ್ ಸಿಸ್ಟಮ್ ನಮ್ಮ ಬಾಡಿನ 32 ಡಿಗ್ರಿ ಸೆಲ್ಸಿಯಸ್ ತರುತ್ತೆ. ಇದರಿಂದ ಬ್ರೈನ್ ಕ್ಯಾನ್ ಸರ್ವೈವ್ ಲಾಂಗರ್ ವಿತ್ ಇಂಜೆಕ್ಟೆಡ್ ಆಕ್ಸಿಜನ್. ಸೊ ಈ ಪ್ರಾಸೆಸ್ಸಿಂದ ಲಕ್ಷಾಂತರ ಜನಗಳನ್ನ ಖಂಡಿತವಾಗ್ಲೂ ಉಳಿಸ್ಬೋದು. ಡಾಕ್ಟರ್ ಶ್ರದ್ಧಾ, ಕಾನ್ಸೆಪ್ಟ್ ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಡಾಕ್ಟರ್ ಮೂರ್ತಿ ಅವರೇ, ಆ್ಯಸ್ ಎ ಹೆಮಟಾಲಜಿಸ್ಟ್ ನೀವೇನು ಹೇಳ್ತೀರಾ? ಆ್ಯಕ್ಚುಲಿ ಬ್ಲಡ್ಡಲ್ಲಿ ಯಾವುದೇ ರೀತಿ ಗ್ಯಾಸ್ ಇಂಜೆಕ್ಟ್ ಮಾಡೋದು ಇಟ್ಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್. ಅದು ಎಕ್ಸ್ಕ್ಯೂಸ್ ಮೀ, ಯು ರೈಟ್ ಡಾಕ್ಟರ್ ಮೂರ್ತಿ. ನಾವು ಊಟನ ಫ್ಯಾಟಿ ಮಾಲಿಕ್ಯೂಲ್ಸ್ನಲ್ಲಿ ಎನ್ಕೇಸ್ ಮಾಡಿರೋದ್ರಿಂದ ಇಟ್ ಆ್ಯಕ್ಚುಲಿ ಟ್ರಿಕ್ಸ್ ದ ಬಾಡಿ ಟು ಅಕ್ಸೆಪ್ಟ್ ದ ಆಕ್ಸಿಜನ್ ವೆರಿ ಸೇಫ್ಲಿ. ಹಾರ್ಟ್ ಬೀಟೇ ಇಲ್ಲದೆ ಇರೋವಾಗ ನೀವು ಇಂಜೆಕ್ಟ್ ಮಾಡಿರೋ ಆಕ್ಸಿಜನ್ ಅದು ಹೇಗೆ ಬ್ರೈನಿಗೆ ತಲುಪುತ್ತೆ? ಬಾಡಿ ಕೂಲ್ ಆಗಿರೋದ್ರಿಂದ ದ ಬ್ರೈನ್ ಕ್ಯಾನ್ ಮ್ಯಾನೇಜ್ ವಿತ್ ವೆರಿ ಲೆಸ್ ಆಕ್ಸಿಜನ್. ಇನ್ಫ್ಯಾಕ್ಟ್ ವಿಚ್ ವಿ ಸಪ್ಲೈ ಥ್ರೂ ಚೆಸ್ಟ್ ಕಂಪ್ರೆಷನ್ಸ್. ರೈಟ್. ಐ ಹ್ಯಾವ್ ಸಮಥಿಂಗ್ ಟು ಆಸ್ಕ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸಾವು ಸಂಭವಿಸಿದ 30-40 ನಿಮಿಷಗಳ ನಂತರ ಒಬ್ಬ ವ್ಯಕ್ತಿನ ಮತ್ತೆ ಜೀವಂತವಾಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಲ್ವಾ? ಯಾ, ಯು ಆರ್ ರೈಟ್. ರಮೇಶ್, ಸ್ವಲ್ಪ ಸ್ಟ್ರೀಮ್ ಮಾಡ್ತೀರಾ? ಸುಮಾರು 5 ವರ್ಷಗಳ ಹಿಂದೆ ಇಂಡಿಯನ್ ಆರ್ಮಿ ಸೋಲ್ಜರ್ ಒಬ್ಬರು 3 ದಿನಗಳ ಕಾಲ ಐಸಲ್ಲಿ ಸಿಕ್ಕಾಕೊಂಡಿದ್ರು ಬದುಕೊಳ್ಕೊಂಡ್ಬಿಟ್ರು. ಬಟ್ ಹಿ ವಾಸ್ ನಾಟ್ ದ ಸೇಮ್ ಪರ್ಸನ್ ಎನಿಮೋರ್. ಅದಾದಮೇಲೆ 40 ದಿನಗಳ ಕಾಲ ಎವ್ರಿ ಡೇ ಹಿ ಸಫರ್ಡ್ ವಿತ್ ಸಿವಿಯರ್ ಮೆಂಟಲ್ ಟ್ರಾಮಾ ಆ್ಯಂಡ್ ಫೈನಲಿ ಪಾಸ್ಟ್ ಅವೇ ವಿತ್ ಪೇನ್. ಸೊ ವಾಟ್ಸ್ ಯೋರ್ ಪಾಯಿಂಟ್? ನೀವು ದೇಹನ ಏನೋ ರಿವೈವ್ ಮಾಡಬಹುದು, ಆದರೆ ಕ್ಯಾನ್ ದ ಸೋಲ್ ರೀ ಎಂಟರ್ ದ ಬಾಡಿ ಅಗೇನ್? ಐಮ್ ಸಾರಿ, ನಂಗೆ ನಂಬಕ್ಕೆ ಕಷ್ಟ ಆಗ್ತದೆ. ಆರ್ ವಿ ಆಕ್ಚುಲಿ ಡಿಸ್ಕಸಿಂಗ್ ಸೋಲ್ಸ್ ಅಂಡ್ ಸ್ಪಿರಿಟ್ಸ್ ಇನ್ ಅ ಮೆಡಿಕಲ್ ಫೋರಮ್? ನಿಮ್ಮ ಸೈಂಟಿಸ್ಟ್ ಪ್ರಕಾರನೇ ಒಬ್ಬ ವ್ಯಕ್ತಿ ಸತ್ತ ಮರುಕ್ಷಣವೇ ಅವನ ದೇಹದ ತೂಕದಲ್ಲಿ 21 ಗ್ರಾಮ್ ಕಡಿಮೆ ಆಗುತ್ತೆ. ಆ್ಯಂಡ್ ಡಿಯರ್ ಡಾಕ್ಟರ್, ದಿಸ್ 21 grams
ಇಸ್ ದ ವೆಯ್ಟ್ ಆಫ್ ಯುವರ್ ಸೋಲ್. ಬಟ್ ಅದಕ್ಕೂ ನಮ್ಮ ಪ್ರಾಜೆಕ್ಟ್ ಕಾರಣ ಏನು ಏನು? ಸಂಬಂಧ? ನಾನು ಪರ್ಸ್ನಲ್ ಆಗಿ 37 ನಿಯರ್ ಡೆತ್ ಪೇಷಂಟ್ಸ್ನ ಸ್ಟಡಿ ಮಾಡಿದ್ದೀನಿ. ಎಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಏನಂದರೆ ಬದುಕೋ ಆಸೆ. ದ ಸೋಲ್ಸ್ ಬ್ಯಾಡ್ಲಿ ವಾಂಟೆಡ್ ಟು ಲಿವ್. ಐ ಹ್ಯಾವ್ ಟು ಅಗ್ರಿ ವಿತ್ ಹರ್. ಇದನ್ನು ಡಿಸೈಡ್ ಮಾಡೋದಕ್ಕೆ ನಾವು ಯಾರು? ಹೂ ಹ್ಯಾಸ್ ಟು ಲೀವ್ ಆರ್ ನಾಟ್? ಥ್ಯಾಂಕ್ ಯು ಫಾರ್ ಯೋರ್ ಪೇಷನ್ಸ್. Do no harm. That's the oath we take. ಯಾರೇ ಡಾಕ್ಟರ್ ಆಗಬೇಕಾದ್ರೂ ನಾವು ಮಾಡಬೇಕಾದ ಪ್ರಮಾಣ ಅದು. ನೀವು ಅದನ್ನೇ ಮರ್ತಂತಿದೆ. ಸಾರಿ? ಒಬ್ಬ ಡಾಕ್ಟ್ರು ಪೇಷಂಟ್ನ ಜೀವ ಉಳಿಸಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆದರೆ ಹಾನಿ ಮಾಡಬಾರ್ದು. ಅದು ಅದರ ಅರ್ಥ, ರೈಟ್? ಅಲ್ಲ ರೀ, ರಿಸರ್ಚ್ ಹೆಸರಲ್ಲಿ ಒಬ್ಬ ಡಾಕ್ಟ್ರಿಗೆ ಇರಬೇಕಾದ ಬೇಸಿಕ್ ರೆಸ್ಪಾನ್ಸಿಬಿಲಿಟಿನೇ ಮರ್ತಿದ್ದೀರಲ್ಲ ನೀವು. ಇದು ನಿಮ್ಮ ಕ್ಲಾಸ್ ರೂಮ್ ಅಲ್ಲ ಡಾಕ್ಟರ್ ಮೃತ್ಯುಂಜಯ್. ಪ್ಲೀಸ್ ಗೆಟ್ ಟು ದ ಪಾಯಿಂಟ್. ಅಫ್ಕೋರ್ಸ್ ಇವರ ಎಕ್ಸ್ಟ್ರಾರ್ಡಿನರಿ ಪ್ರೊಸೀಜರ್ನ ಬಳಸಿ ಒಂದು ಪೇಷಂಟ್ಗೆ ಲಿಕ್ವಿಡ್ ಆಕ್ಸಿಜನ್ ಕೊಟ್ಟರೆ ಏನೋ ಒಂದು ದೊಡ್ಡ ಪವಾಡ ಆಗಿ ಪೇಷಂಟ್ ಮೇ ರಿಕವರ್, ಉಳಿಬಹುದು. ಬಟ್ ದರ್ಸ್ ಅ ವೆರಿ ಹೈ ಚಾನ್ಸ್ ದಟ್ ದ ಪೇಷಂಟ್ ವಿಲ್ ಎಂಡ್ ಅಪ್ ಇನ್ ಎ ಕೋಮಾ. ಇಟ್ಸ್ ಅ ಫೇಟ್ ವರ್ಸ್ ದೆನ್ ಡೆತ್. ಡಾಕ್ಟರ್ ಶ್ರದ್ಧಾ, ಇವ್ರು ಹೇಳ್ತಾ ಇರೋ ಹಾಗೆ ಟ್ರಯಲ್ ಪೇಷಂಟು ಕೋಮಾಗೆ ಹೋಗೋ ಸಾಧ್ಯತೆ ಇದೆಯಾ? ಎಸ್, ಇಟ್ಸ್ ಪಾಸಿಬಲ್. ಐ ರೆಸ್ಟ್ ಮೈ ಕೇಸ್. ಹಾಗಂತ ಪ್ರಯತ್ನನೇ ಮಾಡಬಾರ್ದಾ? ವಿ ಹ್ಯಾವ್ ಟು ಫೋಕಸ್ ಆನ್ ದ ಲೈಫ್ಸ್ ವಿ ಕ್ಯಾನ್ ಸೇವ್. ನಿಮ್ಮ ಫಿಲಾಸಫಿ ಕೇಳೋದಕ್ಕೆ ನಾವು ಯಾರೂ ಇಲ್ಲಿ ಸೇರಿಲ್ಲ. ಐ ಕ್ಯಾನ್ ನಾಟ್ ಪರ್ಮಿಟ್ ಕ್ಲಿನಿಕಲ್ ಟ್ರಯಲ್ಸ್ ಆಫ್ ದಿಸ್ ಎಕ್ಸ್ಟ್ರಾರ್ಡಿನರಿ ಪ್ರೊಸೀಜರ್. ಪ್ಲೀಸ್ ಡೋಂಟ್ ವೇಸ್ಟ್ ಅವರ್ ಟೈಮ್. ಶ್ರದ್ಧಾ, ವೇಟ್. ಡಾಕ್ಟರ್, ನಾವು ಟ್ರಯಲ್ಸ್ ಶುರು ಮಾಡಿದೆ. ಹೌ ಕ್ಯಾನ್ ವಿ ಕನ್ಕ್ಲೂಡ್ ದೀಸ್ ಥಿಯೋಟಿಕಲ್ ಪಾಸಿಬಿಲಿಟೀಸ್?